ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಎ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿವಿ. ಏನ್ ಹೇಳ್ತೈತಿ ಅಂತಂದ್ರೆ ಫ್ರೀ ಲೀಗಲ್ ಏಡ್ ಅಂತಂದ್ರೆ ಉಚಿತ ಕಾನೂನಿನ ನೆರವನ್ನ ಯಾರು ಹಿಂದುಳಿದ ವ್ಯಕ್ತಿಗಳಿದಾರೋ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇದಾನೋ ಅವನಿಗೂ ಕೂಡ ತಲುಪಲಿ ಅಂತೇಳಿ ಆರ್ಟಿಕಲ್ 39 ಎ ನಲ್ಲಿ ಸೇರಿಸಿದ್ರು. ಈ ಆರ್ಟಿಕಲ್ ಅನ್ನ 1976ರ 42ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವೆಲ್ಲಾನು ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡಿವಿ. ಇವತ್ತಿನ ಚರ್ಚಾ ವಿಷಯ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 40 ಪಂಚಾಯಿತಿಗಳ ಬಗ್ಗೆ. ಅಂದ್ರೆ ಪಂಚಾಯಿತಿಗಳ ಸ್ಥಾಪನೆ ಮಾಡ್ರಿ, ಆಮೇಲೆ ಅವುಗಳಿಗೆ ಅಟಾನಮಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ರಿಸೋರ್ಸ್ ಗಳನ್ನ ಒದಗಿಸ್ರಿ ಅಂತೇಳಿ ಆರ್ಟಿಕಲ್ 40 ಹೇಳ್ತೈತಿ. ಅದೇನ್ ಹೇಳ್ತೈತಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ನೋಡೋದಾದ್ರೆ ಆರ್ಟಿಕಲ್ 40 ಹೇಳ್ತೈತಿ ಏನಪ್ಪಾ ಅಂತಂದ್ರೆ ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ ಅಂದ್ರೆ ಗ್ರಾಮ ಪಂಚಾಯತ್ಗಳ ಸ್ಥಾಪನೆಗೆ ಹೇಳ್ತೈತಿ. ಇದನ್ನ ಸ್ಥಾಪನೆ ಮಾಡ್ರಿ ಅಂತೇಳಿ ಅನುವು ಮಾಡಿಕೊಡ್ತೈತಿ. ಯಾವುದು? ಆರ್ಟಿಕಲ್ 40. ಅದಕ್ಕೆ ಸ್ಟೇಟ್ಗೆ ಡೈರೆಕ್ಷನ್ ಕೊಡ್ತೈತಿ. ಏನು ಡೈರೆಕ್ಷನ್ ಕೊಡ್ತೈತಿ ಅಂತ ಹೇಳಿ ನೋಡೋದಾದ್ರೆ, ದ ಸ್ಟೇಟ್ ಶಾಲ್ ಟೇಕ್ ಅ ಸ್ಟೆಪ್ಸ್ ಟು ಆರ್ಗನೈಸ್ ವಿಲೇಜ್ ಪಂಚಾಯತ್. ಏನು? ಆರ್ಟಿಕಲ್ 40 ರಾಜ್ಯಕ್ಕೆ ಡೈರೆಕ್ಷನ್ ಕೊಡ್ತೈತಿ, ನೀನು ಈ ಕೆಲಸಗಳನ್ನ ಕಂಪಲ್ಸರಿ ಮಾಡಲೇಬೇಕು ಅಂತೇಳಿ. ಯಾವ ಕೆಲಸಗಳನ್ನ? ಪಂಚಾಯಿತಿಗಳನ್ನ ಸ್ಥಾಪಿಸುವ ಕೆಲಸಗಳನ್ನ, ಟು ಆರ್ಗನೈಸ್ ಅಂತ ಹೇಳಿ ಬರೀತಾರೆ. ಆರ್ಗನೈಸ್ ಅಂದ್ರೆ ಸ್ಥಾಪನೆ ಮಾಡೋದು ವಿಲೇಜ್ ಪಂಚಾಯತ್ಗಳನ್ನ. ಅಂಡ್ ಅಲ್ಲಿ ಅಷ್ಟಕ್ಕೆ ಬರೋದಿಲ್ಲ, ನೀನು ವಿಲೇಜ್ ಪಂಚಾಯತ್ ಸ್ಥಾಪನೆ ಮಾಡಿಬಿಟ್ರ ಅಲ್ಲ, ಅಲ್ಲಿ ಮುಂದೆ ಬರೀತಾರೆ ಮತ್ತೇನಂತೇಳಿ, ಎಂಡೋ ದೆಮ್ ವಿತ್ ಸಚ್ ಎ ಪವರ್ಸ್ ಅಂಡ್ ಅಥಾರಿಟಿ ಯಾಸ್ ಮೇ ಬಿ ನೆಸೆಸರಿ ಟು ಎನೇಬಲ್ ದೆಮ್ ಟು ಫಂಕ್ಷನ್ ಆಸ್ ಅ ಯೂನಿಟ್ ಆಫ್ ಸೆಲ್ಫ್ ಗವರ್ಮೆಂಟ್. ಸ್ವಂತ ಗವರ್ಮೆಂಟ್ ಇದ್ದಂಗೆ, ಸ್ವಂತ ಸರ್ಕಾರ ಇದ್ದಂಗೆ ಅಥಾರಿಟಿಯನ್ನ ಕೊಟ್ಟು ಅವುಗಳಿಗೆ ರಿಸೋರ್ಸ್ ಅನ್ನ ಕೊಡಬೇಕು ಅಂತೇಳಿ. ಅಂದ್ರೆ ಈಗ ಆಸ್ ಎ ಗವರ್ಮೆಂಟ್ ನೀನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿ, ರಾಜ್ಯ ಗವರ್ಮೆಂಟ್ ಅದವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, ಆಮೇಲೆ ಏನೋ ಅವುಗಳನ್ನ ಹೆಂಗೆ ಬಳಕೆ ಮಾಡೋದನ್ನ ನಿಮ್ಮದು ನೀವೇನೆ ಡಿಸೈಡ್ ಮಾಡ್ತೀರಿ. ಹಂಗೇನೆ ಈ ಸೆಲ್ಫ್ ಗವರ್ಮೆಂಟ್ ಅಂತಕ್ಕಂಥದ್ದು ಅಂದ್ರೆ ಸ್ವತಃ ಸರ್ಕಾರ ಅಂತಕ್ಕಂಥದ್ದು ಏನ್ ಹೇಳ್ತೈತಿ ಅಂತಂದ್ರೆ, ನಮ್ದೇ ಸರ್ಕಾರ ಅಂತಕ್ಕಂಥದ್ದು ಸ್ವರಾಜ್ಯ ಅಂತ ಕರಿತೀವಿ ಇದನ್ನ. ಸ್ವತಃ ಸರ್ಕಾರವನ್ನ ನಿಭಾಯಿಸಿಕೊಂಡು ಹೋಗಲು ಏನ್ ಅವಶ್ಯಕತೆಯ ಅಧಿಕಾರಗಳು ಮತ್ತು ಪ್ರಾಧಿಕಾರ ಏನ್ ಬೇಕಾಗಿತ್ತು ಅದನ್ನ ನೀವು ಅವ್ರಿಗೆ ಕೊಡಬೇಕು ಅಂತೇಳಿ. ನೆಸೆಸರಿ ಟು ಎನೇಬಲ್ ದೆಮ್ ಫಂಕ್ಷನ್ ಆಸ್ ಎ ಯೂನಿಟ್ಸ್ ಆಫ್ ಸೆಲ್ಫ್ ಗವರ್ಮೆಂಟ್. ಅವಶ್ಯಕವಾಗಿ ನೀವು ಅದನ್ನು ಪೂರೈಕೆ ಮಾಡಲೇಬೇಕು. ಸೆಲ್ಫ್ ಗವರ್ಮೆಂಟ್ ತರ ಅದು ಬಿಹೇವ್ ಮಾಡಲು. ಪ್ರತಿಯೊಂದಕ್ಕೂ ನಿಮ್ಮ ಹತ್ರನೇ ಕೈ ಚಾಚ್ಕೊಂಡು ಕೂಡಕ್ ಆಗೋದಿಲ್ಲ. ಅದಕ್ಕೆ ರಾಜ್ಯಕ್ಕೆ ಡೈರೆಕ್ಷನ್ ಕೊಡತೈತಿ. ಯಾವುದು? ಆರ್ಟಿಕಲ್ 40 ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡುವುದಲ್ಲದೆ ಗ್ರಾಮ ಪಂಚಾಯಿತಿಗಳಿಗೆ ಅವಶ್ಯಕವಿರುವ ಅನುದಾನಗಳನ್ನ ಜೊತೆಗೆ ಅಧಿಕಾರಗಳನ್ನ ನೀವು ಕೊಡಲೇಬೇಕು. ಈ ಅಧಿಕಾರಗಳನ್ನು ಹೊಂದಿರತಕ್ಕಂತ ಗ್ರಾಮ ಪಂಚಾಯಿತಿಗಳು ಸ್ವರಾಜ್ಯದ ತರ ವರ್ತನೆ ಮಾಡಬೇಕು. ಅಂತಂದ್ರೆ ಇದು ಗಾಂಧೀಜಿಯವರ ಕನಸು, ಗ್ರಾಮ ಸ್ವರಾಜ್ಯದ್ದು. ಅಂದ್ರೆ ಒಂದೊಂದು ಗ್ರಾಮಗಳು ಕೂಡ ಸ್ವಂತ ರಾಜ್ಯದ ತರ ವರ್ತನೆ ಮಾಡಬೇಕು. ಅದಕ್ಕೆ ಆರ್ಟಿಕಲ್ 12 ಸ್ಟೇಟ್ ಅಂತಕ್ಕಂಥ ಪದದ ಅರ್ಥ ಏನ್ ಬರೀತಾರೋ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು ಜೊತೆಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಲೋಕಸಭೆ, ರಾಜ್ಯಸಭೆ ಇವೆಲ್ಲಗಳು ಕೂಡ ರಾಜ್ಯ ಅಂತಕ್ಕಂಥ ಪದದ ವ್ಯಾಪ್ತಿ ಒಳಗೆ ಬರ್ತಾವು ಅಂತೇಳಿ ಬರೀತಾರೆ. ಅದರ ಮುಂದುವರೆದ ಭಾಗನೇ ಇದು ಸೆಲ್ಫ್ ಗವರ್ಮೆಂಟ್ ಬಗ್ಗೆ. ಇದು ಗಾಂಧೀಜಿಯ ಕನಸು. ಈ ಇದನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನ 3 ವಿಧದೊಳಗೆ ವಿಂಗಡಣೆ ಮಾಡ್ತಾರೆ. ಗಾಂಧಿಯನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಬರ್ತವೆ, ಅದರಲ್ಲಿ ಇದು ಗಾಂಧೀಜಿಯ ಕನಸು. ಆರ್ಟಿಕಲ್ 40 ಗಾಂಧೀಜಿಯ ಏನಾಗಿತ್ತು ಅಂತಂದ್ರೆ, ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿ ಕೆಲವೊಂದಿಷ್ಟು ತತ್ವಗಳನ್ನು ಇಟ್ಟುಕೊಂಡು ಸ್ವತಂತ್ರದ ಹೋರಾಟದಲ್ಲಿ ಧುಮುಕ್ತಿದ್ರು. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ಗ್ರಾಮಗಳ ಉದ್ಧಾರವಾಗದ ಹೊರತು ದೇಶ ಉದ್ಧಾರ ಆಗೋದಿಲ್ಲ ಅಂತ. ಆ ಗ್ರಾಮಗಳ ಉದ್ಧಾರವನ್ನ ಹೆಂಗ್ ಮಾಡಬೇಕು ಅಂತಂದ್ರೆ ಅವರಿಗೆ ಸ್ವಂತ ಅಧಿಕಾರವನ್ನ ಕೊಡಬೇಕು. ಸ್ವಂತ ಅಧಿಕಾರವನ್ನ ಕೊಟ್ಟು ಅವರನ್ನ ಏನ್ ಮಾಡಬೇಕು? ಎಂಪವರ್ ಮಾಡಬೇಕು, ಸಶಕ್ತರನ್ನಾಗಿ ಮಾಡಬೇಕು. ಇದು ಗಾಂಧೀಜಿಯ ಕನಸು. ಹೌದಾ? ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಈಗ ಅಳವಡಿಕೆ ಮಾಡ್ಕೊಂಡ್ರು. ಯಾರು? ನಮ್ಮ ಈಗಿನ ನಾಯಕರು ಅಳವಡಿಕೆ ಮಾಡ್ಕೊಂಡು ಅದಕ್ಕೊಂದು ಕಾಯ್ದೆಯನ್ನ ತಗೊಂಡ್ಬಂದ್ರು, ಪಂಚಾಯತ್ ಆಕ್ಟ್ ಅಂತೇಳಿ. ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಗಳನ್ನ ತಗೊಂಡು ಬಂದು ಯಾವಾಗ 1992 ಮತ್ತು 93ರಲ್ಲಿ ಏನು ಸಂವಿಧಾನಕ್ಕೆ ತಿದ್ದುಪಡಿಗಳನ್ನ ತಗೊಂಡ್ಬಂದು ಈ ಆರ್ಟಿಕಲ್ಗೆ ಒಂದು ಏನ್ ಕೊಟ್ರು ಅಂದ್ರೆ ರೂಪರೇಷೆಗಳನ್ನು ಕೊಡುವುದರ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ, ಸಂವಿಧಾನಕ್ಕೆ ಈ ಆರ್ಟಿಕಲ್ಗೆ ರೂಪರೇಷೆಗಳನ್ನು ಕೊಡೋದರ ಮೂಲಕ ಭಾರತದಾದ್ಯಂತ ಏಕ ರೀತಿಯ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡಿದ್ರು. ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಆಮೇಲೆ ಇವು ಒಂದ್ರ ಅಧೀನದೊಳಗೆ ಒಂದು ಕೆಲಸ ಮಾಡ್ಬೇಕಂತಿಲ್ಲ. ಆಸ್ ಅ ಇಂಡಿಪೆಂಡೆಂಟ್ ಎಂಟಿಟಿ ಅಂದ್ರೆ ಸ್ವತಂತ್ರ ಘಟಕಗಳಂತೆ ಇವು ಕೆಲಸ ಮಾಡ್ತವೆ. ಜಿಲ್ಲಾ ಪಂಚಾಯತ್ ಅವ್ರು ಹೇಳಿದ್ದು ತಾಲೂಕು ಪಂಚಾಯತ್ ಅವ್ರು ಕೇಳಬೇಕು, ತಾಲೂಕು ಪಂಚಾಯತ್ ಅವ್ರು ಹೇಳಿದ್ದು ಜಿಲ್ಲಾ ಪಂಚಾಯತ್ ಅವ್ರು ಕೇಳಬೇಕು. ಹಂಗೇನಿಲ್ಲ. ತನಗೆ ಬೇಕಾಗಿರ್ತಕ್ಕಂಥ ರೆಸೊಲ್ಯೂಷನ್ ಗಳನ್ನ ಪಾಸ್ ಮಾಡಿಕೊಂಡು ತನ್ನ ಅಧಿಕಾರವನ್ನ ತಾನು ಅನುಭವಿಸಬಹುದು ಗ್ರಾಮ ಪಂಚಾಯಿತಿಗಳು. ಆ ಗ್ರಾಮಕ್ಕೆ ಒಳ್ಳೆಯದಾಗುವ ಎಲ್ಲ ಕೆಲಸಗಳನ್ನ ರೆಸೊಲ್ಯೂಷನ್ ಮೂಲಕ ಪಾಸ್ ಮಾಡಿ ಮಾಡಬಹುದು. ಇಷ್ಟು ಅಟಾನಮಸ್ ಅನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಸ್ವಾಯತ್ತತೆಯನ್ನ ಯಾರಿಗೆ? ಪಂಚಾಯಿತಿಗಳಿಗೆ ಕೊಡಲಾಗಿದೆ. ಇದು ನಮಗೆ ನೆನಪಿರಬೇಕು. ಪಂಚಾಯಿತಿಗಳಿಗೆ ಈಗ ಪವರ್ ಬಂದದ.
1993 ಪಂಚಾಯತಿ ಆಕ್ಟ್ ನಂತರ ಪವರ್ ಬಂದದ. ಹೌದಾ? ಮುನ್ಸಿಪಲ್ ಅಲ್ಲಿ ಪಂಚಾಯತ್ಗಳ ಸ್ಥಾಪನೆ ಬಗ್ಗೆ ಆರ್ಟಿಕಲ್ 40 ಹೇಳ್ತೈತಿ. ಆರ್ಟಿಕಲ್ ಆಮೇಲೆ ತಿದ್ದುಪಡಿ 73 ಮತ್ತು 74ನೇ ತಿದ್ದುಪಡಿಗಳು ಏನ್ ಹೇಳ್ತಾವೆ ಅಂತಂದ್ರೆ ಪಂಚಾಯತಿ ಜೊತೆಗೆ ಮುನ್ಸಿಪಲ್ ಕಾರ್ಪೊರೇಷನ್ಗಳ ಸ್ಥಾಪನೆ ಬಗ್ಗೆನೂ ಕೂಡ ಹೇಳ್ತವೆ. ಅದು ಸೆಕೆಂಡರಿ. ಅವುಗಳ ಅಧಿಕಾರ ಏನೇನೈತಿ ಅಂತೇಳಿ ಅಲ್ಲೇನೆ ಹೇಳ್ತವೆ. ಈ ಪಂಚಾಯತ್ಗಳು ಯಾಕೆ ಸ್ಥಾಪನೆ ಮಾಡಬೇಕು ಅಂತೇಳಿ ಗಾಂಧೀಜಿ ಪದೇ ಪದೇ ಹೇಳ್ತಿದ್ರು ಅಂತೇಳಿ ಕೇಳೋದಾದ್ರೆ, ಈ ಲೋಕಲ್ ಸಮಸ್ಯೆಗಳು ಲೋಕಲ್ ಲೀಡರ್ಸ್ಗೆ ಗೊತ್ತಿರ್ತವೆ. ಆ ಊರಿನ ಸಮಸ್ಯೆ ಆ ಊರನವರಿಗೆ ಗೊತ್ತಿರೋದು. MLA ಏನ್ ಗೊತ್ತಿರೋತಿ? MLA ಇಂತ 40-50 ಹಳ್ಳಿಗಳು ಸೇರ್ಕೊಂಡು ಒಬ್ಬ MLA ಇರ್ತಾನೆ. ಆಮೇಲೆ ಇಂಥವು 2-3 ತಾಲೂಕುಗಳು ಸೇರ್ಕೊಂಡು ಒಬ್ಬ MP ಇರ್ತಾನೆ. 10-11 ತಾಲೂಕುಗಳು ಸೇರ್ಕೊಂಡು ಒಬ್ಬ MP ಇರ್ತಾನೆ. ಹೌದಾ? ಇವರಿಗೆ ಲೋಕಲ್ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಅದಕ್ಕೆ ಲೋಕಲ್ ಸಮಸ್ಯೆಗಳು ಲೋಕಲ್ ಇಂದನೇ ಸ್ಥಾನಿಕ ಸಮಸ್ಯೆಗಳು ಸ್ಥಾನಿಕ ಜನರಿಂದನೇ ಬಗೆಹರಿಲಿ ಅಂತೇಳಿ. ಜೊತೆಗೆ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಅಡಿಪಾಯ ಹಾಕೋದು. ಪ್ರಜಾಪ್ರಭುತ್ವದ ವಿಶೇಷತೆನೇ ಅದೇ, ಅಧಿಕಾರದ ವಿಭಜನೆಗಳು. ಹೌದಾ? ಈ ಎಲ್ಲಾ ಅಧಿಕಾರಗಳು ಒಬ್ಬರ ಹತ್ರನೇ ಇದ್ರೆ ಒಬ್ಬ ಪವರ್ಫುಲ್ ಆಗಿಬಿಡ್ತಾನೆ. ಅದಕ್ಕೆ ಅಧಿಕಾರದ ವಿಭಜನೆಯನ್ನ ಮಾಡಿದ್ರು. ನೀವು ಅಷ್ಟೇ ಏನು ಉಪಯೋಗ ಇಲ್ಲ, ಇಲ್ಲಿನ ನಾವು ಕೂಡ ಏನು ಆಡಳಿತ ಮಾಡುವ ಕೆಪಾಸಿಟಿ ಹೊಂದಿವಿ ಅಂತೇಳಿ. ಜೊತೆಗೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಅಧಿಕಾರದಲ್ಲಿ ಪಾಲ್ಗೊಳ್ಳುವ ಒಂದು ವಿಶೇಷ ಪವರ್ನ ಹಕ್ಕನ್ನ ಇದು ಕೊಡ್ತೈತಿ. ಸಮಾಜದ ಎಲ್ಲ ವರ್ಗಗಳು ಕೂಡ್ಕೊಂಡು ಏನ್ ಮಾಡಬೇಕು, ಅಧಿಕಾರವನ್ನ ಮಾಡಬೇಕು ಅಂತೇಳಿ ಪಂಚಾಯತ್ನಲ್ಲಿ ಬರೀತಾರೆ. ಸಮಾಜದ ಎಲ್ಲ ವರ್ಗಗಳು ಕೂಡ ಅಲ್ಲಿ ರೀಪ್ರೆಸೆಂಟೇಟಿವ್ ಇರಬೇಕು. ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಈ ಕಾಯ್ದೆ ಇದೆ. ಆದ್ರೆ ಈಗ ಏನಾಗತೈತಿ ಅಂತಂದ್ರೆ ಅದು ಗೊತ್ತಾಗ್ಬಿಡತೈತಿ. ಗ್ರಾಮ ಪಂಚಾಯತಿಯಲ್ಲಿ ಇರೋದೇ ವಾರ್ಡ್ಗಳು ಸಣ್ಣ ಇರ್ತವೆ. ಯಾರಿಗೆ ಓಟ್ ಹಾಕ್ತಾನ ಅಂತ ಗೊತ್ತಿರತ್ತೆ. ಯಾವ ಜಾತಿಯವರು ಯಾವ ಜಾತಿಗೆ ಓಟ್ ಹಾಕ್ತಾರ ಅಂತ ಗೊತ್ತಿರುತ್ತೆ. ಅದ್ರ ಸಂಬಂಧ ಪಂಚಾಯತಿ ಸ್ಥಾಪನೆ ಮಾಡ್ಯಾರ ಅನ್ನೋ ಲೆಕ್ಕಿಗೆ ಈಗ ಅದನ್ನ ಏನ್ ಮಾಡ್ತಾರೆ, ಬಳಸ್ಕೊಳಕತ್ತಾರ. ಅದ್ರ ಮೋಟೋನೇ ಬೇರೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಸಮಸ್ಯೆಯನ್ನ ಬಗೆಹರಿಸಬೇಕು. ಇದು ಬೇಸಿಕ್ ಲೆವೆಲ್ ಪ್ರಜಾಪ್ರಭುತ್ವ. ಇದು ಕೆಳ ಹಂತದ ಪ್ರಜಾಪ್ರಭುತ್ವ. ವಿಲೇಜ್ ಪಂಚಾಯತ್ ಅಂತಂದ್ರೆ ಅಷ್ಟು ಹಗರುತ್ತಲ್ಲ. ಕೆಳ ಹಂತದ ಪ್ರಜಾಪ್ರಭುತ್ವ ನಿಂತಿರೋದೇ ಇದರ ಆಧಾರದ ಮೇಲೆ, ಈ ಗ್ರಾಮ ಪಂಚಾಯತಿಗಳ ಮೇಲೆ. ಹೌದಾ? ಈಗ ಏನಾಗತೈತಿ ಅಂತಂದ್ರೆ ಈ ಜಾತಿ ಜನ ಇಷ್ಟು ಜನ ಈ ಜಾತಿ ಅವ್ರದಾರೆ, ಇಷ್ಟು ಜನ ಈ ಜಾತಿ ಅವ್ರದಾರೆ, ಇಷ್ಟು ಜನ ಈ ಜಾತಿ ಅವ್ರದಾರೆ ಅಂತ ಗೊತ್ತಾಗ್ಬಿಡಕತೈತಿ. ಮೊದಲು ಒಂಥರ ಇತ್ತು. ಈಗ ಏನು ಕುರುಬರು ಲಿಂಗಾಯತರು ಕೂಡಿ ಓಟ್ ಹಾಕಿದ್ರೆ ನಾ ಗೆಲ್ತನು ಅಂತೇಳಿ ಮೊದಲೊಂದು ಜನ ತಿಳ್ಕೊತಿದ್ರು. ಮೊದಲಿನ ಎಲೆಕ್ಷನ್ ಮಾಡೋರು ಹಂಗ್ ಮಾಡ್ತಿದ್ರು. ಈಗ ಕುರುಬರ್ನ ಲಿಂಗಾಯತರನ್ನ ಒಡದ್ನಿ ಅಂತಂದ್ರೆ ನಾ ಗೆಲ್ತನು ಅನ್ನೋ ಮಂದಿ ಅಷ್ಟರ ಮಟ್ಟಿಗೆ ಪಾಲಿಟಿಕ್ಸ್ ಎಂಟ್ರಿ ಆಗಿದೆ ಹಳ್ಳಿ ಒಳಗೆ. ಅದು ಇಲ್ಲದೇ ಇದ್ರೆ ಚಲೋ ಇತ್ತು ಅಂತ ಅನಿಸ್ತೈತಿ. ಬಟ್ ಅದು ಹಂಗಲ್ಲ. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಬೇಸಿಕ್ ಲೆವೆಲ್ದೊಳಗೆ ಅಧಿಕಾರದ ವಿಭಜನೆಯನ್ನ ಮಾಡಬೇಕು. ಜೊತೆಗೆ ಪ್ರಜಾಪ್ರಭುತ್ವವನ್ನ ಕೆಳ ಹಂತದಿಂದ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ. ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸು ಹೆಂಗಿತ್ತು ಅಂತಂದ್ರೆ, ಈಗೇನು ನಾವು ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿರ್ತಿಲ್ಲ, ಈ ವ್ಯಕ್ತಿಗಳು ತಾಲೂಕು ಪಂಚಾಯತಿಗೆ ಕೆಲವೊಂದಿಷ್ಟು ಜನ ಆಯ್ಕೆ ಮಾಡಬೇಕು. ತಾಲೂಕು ಪಂಚಾಯತಿಯವರು ಜಿಲ್ಲಾ ಪಂಚಾಯತಿಗೆ ಆಯ್ಕೆ ಮಾಡಬೇಕು. ಜಿಲ್ಲಾ ಪಂಚಾಯತಿಯವರು ರಾಜ್ಯದ ವಿಧಾನಸಭೆಗೆ ಆಯ್ಕೆ ಮಾಡಬೇಕು. ರಾಜ್ಯ ವಿಧಾನಸಭೆದವರು ಏನು ಸೆಂಟ್ರಕ್ಕೆ ಆಯ್ಕೆ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಹಂತದ ಕನಸು ಇತ್ತು. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಹಳ್ಳಿಯಿಂದ ಡಿಲ್ಲಿವರೆಗೂ ಅಂತ ಕರಿತೀವಿ. ಹಳ್ಳಿಯಿಂದ ದಿಲ್ಲಿವರೆಗೂ ಅಂತೇಳಿ ಒಂದು ಆಡು ಭಾಷೆ ಬರ್ತೈತಿ. ಅದು ಇದೆ, ಹಳ್ಳಿಯಿಂದನೇ ಶುರು ಆಗಬೇಕು ಪ್ರಜಾಪ್ರಭುತ್ವ ಅಂತೇಳಿ. ಈಗ ಅದಿಲ್ಲ. MLAಗೆ ನಾವೇ ನೇರವಾಗಿ ಓಟ್ ಹಾಕ್ತಿವಿ, MP ಗೂ ನಾವೇ ನೇರವಾಗಿ ಓಟ್ ಹಾಕ್ತಿವಿ. ರಾಷ್ಟ್ರಪತಿ ಒಂದನ್ನು ಬಿಟ್ಟರೆ ಉಳಿದವರು ಎಲ್ಲರಿಗೂ ನಾವೇ ನೇರವಾಗಿ ಓಟ್ ಹಾಕ್ತಿವಿ. ಆ ಮಾತು ಬೇರೆ, ಅದು ಸೆಕೆಂಡ್ರಿ. ಅದೇನಾರ ಇರಲಿ. ಆದ್ರೆ ಗಾಂಧೀಜಿಯ ಕನಸು ಗ್ರಾಮ ಸ್ವರಾಜ್ಯದ ಈ ರೀತಿ ಇತ್ತು. ಹೌದಾ? ಅದಿರ್ಲಿ, ನಾವು ತಿಳ್ಕೊಂಡ್ವಿ ಏನಂತೇಳಿ. 1997-93 ಒಳಗ ಈ ಕಾಯ್ದೆಗೆ, ಯಾವ ಕಾಯ್ದೆಗೆ, ಆರ್ಟಿಕಲ್ 40ರಲ್ಲಿ ಹೇಳಿರ್ತಕ್ಕಂಥ ಕಾನೂನಿಗೆ ಬಲ ತುಂಬಲು 73 ಮತ್ತು 74ನೇ ತಿದ್ದುಪಡಿಗಳನ್ನ ತಗೊಂಡು ಬಂದು ಏನ್ ಮಾಡಿದ್ರು ಅಂತಂದ್ರೆ ಪಂಚಾಯತಿಗಳು ಮತ್ತು ಮುನ್ಸಿಪಾಲಿಟಿ ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಬಂದ್ರು. ಪಂಚಾಯತಿಗಳನ್ನ ಸ್ಥಾಪಿಸಿದ್ರು, ಮುನ್ಸಿಪಾಲಿಟಿಗಳನ್ನು ಸ್ಥಾಪಿಸಿದ್ರು. ಈಗ ಅವ ಕಾರ್ಪೊರೇಷನ್ ಆಗ್ಯಾವೆ. BBMP, ಬೃಹತ್ ಬೆಂಗಳೂರು ಕಾರ್ಪೊರೇಷನ್. ಅದು ಮಹಾನಗರ ಪಾಲಿಕೆ ಅಂತ ಕರಿತೀವಿ. ಧಾರವಾಡ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ. ಯಾಕಂದ್ರೆ ಏರಿಯಾ ದೊಡ್ಡದಾದಂಗೆ, ಜೊತೆಗೆ ಜನಸಂಖ್ಯೆ ದೊಡ್ಡದಾದಂಗೆ ಅಲ್ಲಿಯ ಸಮಸ್ಯೆಗಳನ್ನ ಅರಿತುಕೊಳ್ಳಲು ಮತ್ತು ಅದನ್ನ ಬಗೆಹರಿಸಿಕೊಳ್ಳಲು ಆಯಾ ಜಾಗಕ್ಕೆ ಸ್ಥಾನಿಕವಾಗಿ ಸ್ವಾಯತ್ತನ ಕೊಡೋದು, ಆಟೋನಾಮಸ್ ಅನ್ನ ಕೊಟ್ಟು ಅವರಿಗೆ ಪವರ್ ಅನ್ನ ಕೊಡೋದು. ನಿಮ್ಮ ಸಮಸ್ಯೆನ ನಿಮ್ಮ ಬಗೆಹರಿಸಿಕೊಳ್ಳಿ ಅಂತೇಳಿ. ಹೌದಾ? ಇವು ಯಾವ್ಯಾವ ಸಮಸ್ಯೆನ ಬಗೆಹರಿಸ್ತಾವು ಅಂತಂದ್ರೆ ಲೋಕಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವಪ್ಪ ಅಂತಂದ್ರೆ ಸಾರ್ವಜನಿಕ ಆಸ್ಪತ್ರೆಗಳು, ಸಾರಿಗೆ, ಆಮೇಲೆ ವಿದ್ಯುತ್, ನೀರಿನ ವ್ಯವಸ್ಥೆ, ಈ ಎಲ್ಲಾ ವ್ಯವಸ್ಥೆಗಳನ್ನ ಇವರೇ ಬಗೆಹರಿಸ್ತಾರೆ. ರೋಡ್ ಲೈಟ್ಗಳದು ಆದ್ರೆ ಏನು ನಾವು ಡೈರೆಕ್ಟ್ ಮುಖ್ಯಮಂತ್ರಿ ಫೋನ್ ಮಾಡ್ತೀವಿ, ರೋಡ್ ಲೈಟ್ಗಳದು ಹಾಳಾದ್ರೆ ಸಾಹೇಬ್ರೆ ನಮ್ದು ರೋಡ್ ಲೈಟ್ ಹಾಳಾಗೈತಿ ಬಂದ್ ಕೊಡ್ರಿ ಅಂತ ಹೇಳಿ. ಇಲ್ಲ, ಇದೇ ಗ್ರಾಮ ಪಂಚಾಯತಿಗೆ ಫೋನ್ ಮಾಡ್ತೀವಿ, ರೋಡ್ ಲೈಟ್ ಹಾಳಾಗೈತಿ ಬಂದ್ ಸುಟ್ ಮಾಡ್ರಪ್ಪ ಅಂತೇಳಿ. ನಮ್ಮಲ್ಲಿ PHC ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು. ಇಲ್ಲಿ ಯಾರೋ ಒಬ್ರು ದವಾಖಾನೆಯಾಗ ನರ್ಸ್ ಕೂಡ ಇಲ್ಲ ಅಂತಂದ್ರೆ ನಾವು ಯಾರಿಗೆ ಫೋನ್ ಮಾಡ್ತೀವಿ? ಡೈರೆಕ್ಟ್ ಹೆಲ್ತ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತೀವಿ. ಬೇರೆ ಸಾಹೇಬ್ರೆ ನಮ್ಮಲ್ಲಿ ಯಾರು ನರ್ಸ್ಗಳು ಬರತ್ತಿಲ್ಲ, ನೀವರ ಬಂದು ಚೆಕ್ ಮಾಡ್ರಿ ಅಂತ. ಇಲ್ಲ, ಏನ್ ಮಾಡ್ತೀವಿ? ಪಂಚಾಯತಿ ಅಧ್ಯಕ್ಷಕ್ಕೆ ಫೋನ್ ಮಾಡ್ತೀವಿ, ಏನಾದ್ರು ಒಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ. ಇದೇ ರೀತಿ ನಾವು ನೋಡಿದ್ವಿ. ಕೊರೋನಾದೊಳಗೂ ಇದೇ ರೀತಿ ವ್ಯವಸ್ಥೆನೇ ಇತ್ತು. ಕೊರೋನಾದೊಳಗೆ ಪ್ರತಿಯೊಂದು ಮನೆಗೂ ಎಷ್ಟು ಜನ ಕೊರೋನಾ ಅಫೆಕ್ಟೆಡ್ ಪರ್ಸನ್ಸ್ ಅದಾರು ಅಂತೇಳಿ ಸಭೆ ಮಾಡೋದು ಯಾರು? ಅಧ್ಯಕ್ಷನ ಅಂಡರ್ದೊಳಗೆ ಆಶಾ ಕಾರ್ಯಕರ್ತರು ಮಾಡ್ತಿದ್ರು. ಅಫೆಕ್ಟೆಡ್ ಪರ್ಸನ್ಸ್ ಅದಾರ, ಅವ್ರಿಗೆ ಟ್ಯಾಬ್ಲೆಟ್ ಏನ್ ಕೊಡಬೇಕು, ಅವ್ರು ಏನೋ ಕ್ವಾರಂಟೈನ್ದಾಗ ಅದಾರೋ ಇಲ್ಲೋ ಎಲ್ಲನೂ ಅವರೇ ಚೆಕ್ ಮಾಡ್ತಿದ್ರು. ದಟ್ ಈಸ್ ಅನ್ ಪವರ್ ಆಫ್ ದಿ ಗ್ರಾಮ ಪಂಚಾಯತ್. ವಿಲೇಜ್ ಪಂಚಾಯತ್ಗಳಿಗೆ ಪವರ್ ಅಷ್ಟಿದೆ. ಅರ್ಥ ಮಾಡ್ಕೊಳ್ಳೋದು ಜನ ನಮಗೆ ಅನುದಾನ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಹೇಳ್ತಾರೆ. ಅದು ಮಾತು ಬೇರೆ, ಸೆಕೆಂಡ್ರಿ. ಈ ಗ್ರಾಮ ಪಂಚಾಯತಿಗಳು ಇರಲೇ ಇಲ್ಲ ಅಂತಂದ್ರೆ ಒಂಥರ ಇದನ್ನಾಗ್ತಿತ್ತು, ಡೆವಲಪ್ಮೆಂಟ್ಗೆ ಅಡೆತಡೆ ಉಂಟಾಗ್ತಿತ್ತು.
ಫಾರ್ ಎಕ್ಸಾಂಪಲ್ ನನ್ನ ವಾರ್ಡದೊಳಗೆ ಇಷ್ಟು ಜನ ಬಡವರು ಇದಾರೆ, ಅವ್ರಿಗೆ ಮನಿ ಬೇಕು ಅಂತ ಹೇಳೋರು ಯಾರು? ಬಸವ ವಸತಿ ಯೋಜನೆಯಲ್ಲಿ ಮನಿ ಕೊಡ್ರಿ, ಇಲ್ಲ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಮನಿ ಕೊಡ್ರಿ, ಇಲ್ಲ ಇಂದಿರಾ ಗಾಂಧಿ ವಸತಿ ಯೋಜನೆಯಲ್ಲಿ ಮನಿ ಕೊಡ್ರಿ, ಒಟ್ಟು ಮನಿ ಕೊಡ್ರಿ ಅಂತ ಕೇಳೋ ಯಾರು? ಮನುಷ್ಯನ ಮೂಲಭೂತ ಸೌಕರ್ಯಗಳನ್ನು ಫುಲ್ಫಿಲ್ ಮಾಡೋದು ಯಾರು? ಹೌದಾ? ಇದೇ ಗ್ರಾಮ ಪಂಚಾಯತಿಗಳು. ಪ್ರತಿಯೊಂದು ಮನೆಗೆ ನಳ ಅದಾವೋ ಇಲ್ಲ ಅಂತ ಚೆಕ್ ಮಾಡೋರು ಯಾರು? MLA MP ಗಳು ಬಂದು ಚೆಕ್ ಮಾಡ್ತಾರೆ? ಇಲ್ಲ. ಸಮಾಜದ ಕಟ್ಟ ಕಡೆಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸೋದೇ ಈ ಗ್ರಾಮ ಪಂಚಾಯತಿಗಳು. ಹೌದಾ? ಅದಕ್ಕೆ ಗಾಂಧೀಜಿಯವರು ಇದಕ್ಕೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ರು ಈ ಪಂಚಾಯತಿಗಳಿಗೆ. ಆಮೇಲೆ ಜೊತೆಗೆ ಸಾವಯವತನ್ನು ಜಾಸ್ತಿ ಕೊಡ್ರಿ ಅಂತ ಹೇಳಿದ್ರು. ಹೌದಾ? ಇದಿರ್ಲಿ ಸೆಕೆಂಡ್ರಿ. ಮೊದಲು ಒಂದು ಪಂಚಾಯತಿ ಇರ್ತಿತ್ತು. ಈ ನಮಗೆ ಸ್ವತಂತ್ರ ನಂತರದ ಪಂಚಾಯತಿಗಳು, ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಪಂಚಾಯತಿ ಸಿಸ್ಟಮ್ಗಳಿದ್ದು. ಅವಾಗೂ ಇದ್ರು. ಊರಾಗ ಪಂಚರ್ ಅಂತ ಕರೀತಾರೆ. ಈಗ ಅವ್ರ ಹೆಸರು ಪಂಚರ್ ಅಂತಾನೆ ಕರೀತಾರೆ. ಅವ್ರ ಹೆಸರು ಬೇರೆನೇ ಇರ್ತೈತಿ, ಬರೀ ಪಂಚರ್ ಅಂತಾನೆ ಕರೀತಾರೆ. ಯಾಕೆ ಕರೀತಾರೆ? ಊರಾಗ ಏನಾರ ಸಮಸ್ಯೆ ಇತ್ತು ಅಂತಂದ್ರೆ ಅವ್ರನ್ನ ಕರೆದು ಹೇಳ್ತಿದ್ರು, ಸಾಹೇಬ್ರೆ ನಮ್ಮ ಮನ್ಯಾಗ ಇಂಥವ್ರು ಹಿಂಗೆ ಜಗಳ ಮಾಡಾಕ್ತಾರೆ, ಅಣ್ಣನೋ ತಮ್ಮನೋ ಜಗಳ ಮಾಡ್ತಾರೆ, ಇಲ್ಲ ಬೇರೆ ಆಗತ್ತಾರ, ಇವ್ರು ಹಿಂಗೆ ಕೇಳಕತ್ತಾರೆ, ಇದು ಬಂದ್ ಬಗೆಹರಿಸ್ರಿ ಅಂತ ಹೇಳಿ ಸಮಾಜದಲ್ಲಿ ಇರ್ತಕ್ಕಂಥ ಆಗು ಹೋಗುಗಳನ್ನು ನೋಡ್ಕೊಂಡು ಹೋಗೋರು ಅದೇ ಪಂಚರು. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಪಂಚರು ಅನ್ನೋ ಪದ್ಧತಿನೇ ಬೇರೆ ಇದು. ಅದು ತಲತಲಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಪಂಚರು ಅಂತಂದ್ರೆ 4 ವೇದಗಳು ನಮ್ಮಲ್ಲಿ ಇದಾವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ 4 ವೇದಗಳಿದಾವೆ. ಈ 4 ವೇದಗಳನ್ನ ಕಲ್ತಿರ್ತಕ್ಕಂಥ 4 ವ್ಯಕ್ತಿಗಳು ಆ ಪಂಚರಲ್ಲಿ ಇರಬೇಕು. ಜೊತೆಗೆ ಒಬ್ಬರು ನಾವೀಗೇನು ದಲಿತರು ಅಂತೇಳಿ ಕರೀತಾರಲ್ಲ, ನಾವು ದಲಿತರು ಅಂತ ಮೊದಲು ಅವರಿಗೂ ಅಧಿಕಾರ ಹೆಂಗಿತ್ತು, ಮೊದಲು ನಮ್ಮ ಸಿಸ್ಟಮ್ ಹೆಂಗಿತ್ತು ಅಂತಂದ್ರೆ ಹೇಳ್ತೀನಿ. ಅದರಲ್ಲಿ ಒಬ್ಬರು ದಲಿತರು ಇರಬೇಕು. ಅವರು ಪಂಚಾಯತಿ ಒಳಗೆ ಕೂಡಬೇಕು. ಕೂತು ಯಾರದೇ ಮನೆ ಸಮಸ್ಯೆ ಇರಲಿ, ಯಾವುದೇ ಊರಿನ ಯಾವುದೇ ಸಮಸ್ಯೆ ಇರಲಿ, ಬಗೆಹರಿಸೋರು ಅವರೇ. ಇದನ್ನ ಪಂಚಾಯತ್ ಅಂತ ಕರೀತಾರೆ. ಪಂಚಾಯತ್ ಅಂದ್ರೆ 5, ಆಯತ ಅಂತಂದ್ರೆ ಮೂಲೆಗಳು. 5 ಮೂಲೆ ಕೂತು ಬಗೆಹರಿಸೋರು ಅಂತ ಅವ್ರು ಕೂಡೋದು ಹಂಗೆ ಕೂಡ್ತಿದ್ರು ಅಂತ. ಹೌದಾ? ಯಾರು ಪ್ರತಿಯೊಂದು ವೇದಗಳಲ್ಲಿ ಪಾರಂಗತರಾಗಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಅಲ್ಲಿ ಇರ್ತಿದ್ದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ 4 ವೇದಗಳಲ್ಲಿ ಪಾರಂಗತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇನ್ನೊಬ್ಬ ಈಗಿನ ದಲಿತರು ಅಂತೇಳಿ ಏನು ಕರಿತೀವಲ್ಲ, ಜನಸಾಮಾನ್ಯ, ಅವನು ಕೂಡ ಅಲ್ಲಿ ಇರ್ತಿದ್ದ. ಆ ಪಂಚಾಯತಿ ಒಳಗೆ ಕೂತು ಊರಿನ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ರು. ಇದನ್ನ ಪಂಚಾಯತ್ ಅಂತ ಕರಿತಿದ್ವಿ. ಹೌದಾ? ಇದು ಋಗ್ವೇದದಲ್ಲಿ ಬರೀತಾರೆ, ಈ ರೀತಿ ಎಲ್ಲ ಸಭಾ ಮತ್ತು ಸಮಿತಿಗಳಿದ್ವು ಅಂತೇಳಿ. ಇದೇ ಉತ್ತರ ಮೇರೂರು ಶಾಸನ ಅಂತೇಳಿ ಬರ್ತೈತಿ. ಉತ್ತರ ಮೇರೂರು ಶಾಸನ ಫಸ್ಟಿಗೆ ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳ ಬಗ್ಗೆ ಹೇಳುವ ಶಾಸನ. ಅದು ಚೋಳರ 1ನೇ ಕುಲತುಂಗನ ಕಾಲದಲ್ಲಿ ಅದನ್ನ ಕೆತ್ತಿಸ್ಯಾರ. ಚೋಳರ ಕಾಲದೊಳಗ ಏನಿತ್ತು ಅಂತಂದ್ರೆ, ಈ ಗ್ರಾಮ ಪಂಚಾಯತಿಗಳಿದ್ವು. ಅಲ್ಲಿ ಬರೀತಾರೆ ಯಾರು ಎಲೆಕ್ಷನ್ ನಿಲ್ಬೇಕು, ಹೆಂಗ್ ನಿಲ್ಬೇಕು, ಅವ್ರನ್ನ ಹೆಂಗ್ ಆಯ್ಕೆ ಮಾಡ್ತಿದ್ರು ಅಂತೇಳಿ ಕ್ಲಿಯರ್ ಕಟ್ ಆಗಿ ಬರೀತಾರೆ. ಅವ್ರ ಎಲೆಕ್ಷನ್ ನಿಲ್ಲಕ ವಯಸ್ಸು ಎಷ್ಟು ಅಂತಂದ್ರೆ 30 ರಿಂದ 70 ವರ್ಷ ಇಷ್ಟು ಒಳಗ ನಿಲ್ಬೇಕು. 90 ವರ್ಷ 95 ವರ್ಷ ಆದವರು ಕೂಡ ಎಲೆಕ್ಷನ್ ನಿಲ್ಲಕ್ತಾರೆ. ಈಗ ಅವ್ರ ಹಂಗಿಲ್ಲ, 30 ರಿಂದ 70 ವರ್ಷ ಇರಬೇಕು. ಅಂದ್ರೆ ನಿನ್ನ ಕೈಯ ಕಾಲ ಸದೃಢ ನೀವು ಎಲೆಕ್ಷನ್ ಮಾಡ್ಬೇಕು ಅಷ್ಟೇ. ಎಲೆಕ್ಷನ್ ಇಲ್ಲಕ್ಕೆ ಏನೇನು ಇರಬೇಕು, ನೀವು ಆ ಊರಾಗ ಆಸ್ತಿ ಬಂದಿರಬೇಕು. ಆಸ್ತಿ ಇರ್ಲಿಲ್ಲ ಅಂತಂದ್ರೆ ನಿನ್ನ ಆಸ್ತಿನ ನೀನು ಕಾಯ್ಕೊಳಕ್ ಆಗದವ, ಊರ ಆಸ್ತಿ ಏನ್ ಕಾಯ್ಕೋತೀವಿ ಎಮ್ಮನೆ ಅಂತ ಕೇಳ್ತಿದ್ರು ಅವ್ರು. ಆ ಶಾಸನ ಹಂಗೆ ಕೇಳ್ತೈತಿ. ಹೌದಾ? ಊರಾಗ ಅವನ ಆಸ್ತಿ ಇರಬೇಕು, ಜೊತೆಗೆ ಗುಡ್ ಕ್ಯಾರೆಕ್ಟರ್ ಇರ್ಬೇಕು. ಗುಡ್ ಕ್ಯಾರೆಕ್ಟರ್ ಇರಬೇಕು, ಒಳ್ಳೆಯ ನಡತೆಯನ್ನು ಹೊಂದಿರಬೇಕು. ಇಂಥವ್ರದ ಒಂದು 4-5 ಮಂದಿ ಹೆಸರನ್ನ ಒಂದು ಇದ್ರೊಳಗೆ ಹಾಕಿ, ಗುಂಡಿಗೆ ಒಳಗೆ ಹಾಕಿ ಒಬ್ಬ ಸಣ್ಣ ಹುಡುಗನ ಕಡೆಯಿಂದ ಎತ್ತಿಸ್ತಿದ್ರು. ಎತ್ತಿದಾಗ ಅವನ ಹೆಸರು ಬತ್ತು ಅಂತಂದ್ರೆ ಅವನು ಸೆಲೆಕ್ಟ್ ಆದಂಗವ ಎಲ್ಲಿ ಸಭಾ ಮತ್ತು ಸಮಿತಿಗಳಿಗೆ. ಈ ರೀತಿ ಪಂಚಾಯತಿಗಳ ವ್ಯವಸ್ಥೆ ಉತ್ತರ ಮೇರೂರು ಶಾಸನಗಳು ಕಂಡು ಬರ್ತೈತಿ. ಯಾರ್ದು? ಚೋಳರ ಕಾಲದಲ್ಲಿ. ಯಾವ ಊರಕ್ಕೇರ? ಉತ್ತರ ಮೇರೂರು. ನೆನಪಿರ್ಲಿ, ಉತ್ತರ ಮೇರೂರು. ಇದು ಯಾವ ರಾಜನ ಕಾಲದಾಗ ಇತ್ತು ಅಂದ್ರೆ 1ನೇ ಕುಲತ್ತುಂಗ ಚೋಳ. 1ನೇ ಕುಲತ್ತುಂಗ ಚೋಳ ಅಂದ್ರೆ ಇದು ಚೋಳರ ಆಡಳಿತ ವ್ಯವಸ್ಥೆಯ ಒಂದು ಭಾಗ. ಇದು ನಮಗೆ ನೆನಪಿರ್ಬೇಕು. ಈ ರೀತಿ ಪಂಚಾಯತಿ ವ್ಯವಸ್ಥೆಗಳಿದ್ದು. ಹಂಗಾದ್ರೆ ಭಾರತದೊಳಗೆ ಮೊದಲ ಪಂಚಾಯತಿ ವ್ಯವಸ್ಥೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ, ರಾಜಸ್ಥಾನದ ನಾಗೋರ್ ಎಂಬ ಜಿಲ್ಲೆಯಲ್ಲಿ ಅಕ್ಟೋಬರ್ 2. ಭಾರತದ ಮೊದಲ ಪಂಚಾಯತಿ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ 1959 ಅಕ್ಟೋಬರ್ 2ನೇ ತಾರೀಕು, ಗಾಂಧಿ ಜಯಂತಿ ದಿನಾನೇ. ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ರಾಜಸ್ಥಾನದ ನಾಗೋರ್ ಎಂಬ ಪ್ರದೇಶದಲ್ಲಿ. ರಾಜಸ್ಥಾನ ಎಂಬ ನಾಗೋರ್ ಪ್ರದೇಶದಲ್ಲಿ, ರಾಜಸ್ಥಾನ ನಾಗೋರ್ ಎಂಬ ಪ್ರದೇಶದಲ್ಲಿ ಸ್ಟಾರ್ಟ್ ಆಯ್ತು. ಇದನ್ನ ಯಾರು ಉದ್ಘಾಟನೆ ಮಾಡಿದ್ರು ಅಂತಂದ್ರೆ, ಆಗಿನ ಕಾಲದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನೆಹರು ಸಾಹೇಬರು ಇದನ್ನು ಉದ್ಘಾಟನೆ ಮಾಡಿದ್ರು. ಇದು ನೆನಪಿರ್ಬೇಕು. ನಮ್ಮ ಮೊದಲ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲಿ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಎಕ್ಸಾಮ್ ಕೇಳ್ತಾರೆ. ಫಸ್ಟ್ ಇದು ಬಹಳ ಸಲ ಎಕ್ಸಾಮ್ಗೂ ಬಂದದ. ಇದು ನೆನಪಿರ್ಬೇಕು. ಆ ನಂತರ ಈ ಪಂಚಾಯತ್ಗಳು ಏನಾಗತ್ತು ಅಂತಂದ್ರೆ, ಒಂದೊಂದ್ ಕಡೆ 2 ಪಂಚಾಯತ್ಗಳು ಇದ್ದು. ಒಂದು ಜಿಲ್ಲಾ ಪಂಚಾಯತ್, ಆಮೇಲೆ ಗ್ರಾಮ ಪಂಚಾಯತ್. ಇನ್ನು ಒಂದೊಂದ್ ಕಡೆ ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್, ಅದನ್ನು ಮಂಡಲ ಪಂಚಾಯತ್ ಅಂತ ಕರಿತಿದ್ರ. ಮೊದಲ ಮಂಡಲ ಪಂಚಾಯತ್, ಗ್ರಾಮ ಪಂಚಾಯತ್ ಇಷ್ಟ ಇದ್ವು. ಆಮೇಲೆ ಇನ್ನು ಕೆಲವೊಂದಿಷ್ಟು ಕಡೆ 4 ಪಂಚಾಯತ್ಗಳಿದ್ವು. ಇವೆಲ್ಲವೂ ವೇರಿಯೇಷನ್ ಆಗೋದನ್ನ ಕಂಡು ಏನ್ ಮಾಡಿದ್ರು ಅಂತಂದ್ರೆ 1992 ಪಂಚಾಯತ್ ರಾಜ್ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬಂದ್ರು. ಸೆಂಟ್ರಲ್ ಗೌರ್ಮೆಂಟ್ ಅವರು ಏನ್ ಮಾಡಿದ್ರು ಅಂತಂದ್ರೆ 3 ರೀತಿ ಪಂಚಾಯತಿಗಳನ್ನ ಇರಬೇಕು ಅಂತ. ಒಂದು ಜಿಲ್ಲಾ ಪಂಚಾಯತ್ ಡಿಸ್ಟಿಕ್ಕಿಗೆ, ಇನ್ನೊಂದು ತಾಲೂಕಾ ಪಂಚಾಯತ್ ತಾಲೂಕಿಗೆ, ಒಂದು ಗ್ರಾಮ ಪಂಚಾಯತ್ ಗ್ರಾಮಕ್ಕ, ವಿಲೇಜ್ಗೆ. ಇಷ್ಟು ಪಂಚಾಯತ್ಗಳು ಇರಬೇಕು. ಇವು ಕಾರ್ಯನಿರ್ವಹಿಸುವ ಪದ್ಧತಿ ಹೆಂಗಿರಬೇಕು, ಯಾವ ರೀತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ಯಾವ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಬೇಕು, ಎಲ್ಲವನ್ನು ಕ್ಲಿಯರ್ ಕಟ್ ಆಗಿ ಬರೋದು ಶಾಸನವನ್ನ ಜಾರಿಗೆ ತಗೊಂಡ್ಬಂದ್ರು. ಹೌದಾ? ಇದು ನಮಗೆ ನೆನಪಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 40 ಬಗ್ಗೆ. ಆರ್ಟಿಕಲ್ 40 ಈಗಿನ ಪಂಚಾಯತಿ ಹೋಲಿಸಿನ ಹೇಳಕತ್ತೀವಿ. ಹೌದಾ? ಯಾಕಂತಂದ್ರೆ
ಆರ್ಟಿಕಲ್ 40 ಹಳೆಯ ಪಂಚಾಯತಿಗಳು, ಆಮೇಲೆ ನಾವು ಸ್ವತಂತ್ರ ಪೂರ್ವದ ಪಂಚಾಯತಿ ವ್ಯವಸ್ಥೆಗಳು, ಆಮೇಲೆ ರಾಜರ ಕಾಲದಲ್ಲಿ ಪಂಚಾಯತಿ ವ್ಯವಸ್ಥೆಗಳು, ಆಡಳಿತ ಯಾವಾಗಲೂ ವಿಕೇಂದ್ರೀಕರಣ ಆಗಿರಬೇಕು. ಒಬ್ಬರ ಕೈಯಾಗನ ಆಡಳಿತ ಇತ್ತು ಅಂದ್ರೆ ಅದು ಸರ್ವಾಧಿಕಾರ ಆಗಿಬಿಡುತ್ತೆ. ಅವ್ನ ಮನಸ್ಸಿಗೆ ಬಂದಂಗೆ ಆಡಳಿತವನ್ನು ಮಾಡ್ತಾನೆ. ಹೌದಾ? ಅದಕ್ಕೆ ಪ್ರಜಾಪ್ರಭುತ್ವದ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಧಿಕಾರದ ವಿಭಜನೆ. ಈ ಅಧಿಕಾರದ ವಿಭಜನೆ ಕಟ್ಟ ಕಡೆಯ ವ್ಯಕ್ತಿಯಿಂದ ಅಧಿಕಾರ ಅನುಭವಿಸಬೇಕು. ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಅಧಿಕಾರಕ್ಕೆ ಬರಬೇಕು. ಅವನ ಅಂಬೋಣ ಏನಿದೆ ಹೇಳ್ಬೇಕು, ಅವನ ವ್ಯೂಗಳು ಏನಿದಾವೆ ಹೇಳ್ಬೇಕು. ಹೌದಾ? ಅದಕ್ಕಾಗಿನೇ ಈ ವ್ಯಕ್ತಿ ಕೆಲವೊಂದಿಷ್ಟು ಜನ ಅಶಕ್ತರು ಕೂಡ ಈ ಸೊಸೈಟಿ ಒಳಗೆ ಒಂದೇ ತರ ಜನ ಇರೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಸೊಸೈಟಿ ಒಳಗೆ ಪ್ರತಿಯೊಬ್ಬರಿಗೂ ಇಂತಿಷ್ಟು ಪರ್ಸೆಂಟೇಜ್, ಪ್ರತಿ ಜಾತಿಗೂ ಕೂಡ SC ST ದವರು ಎಲೆಕ್ಷನ್ಗೆ ನಿಲ್ಬೇಕು, ಆಮೇಲೆ OBC ಅವರು ಎಲೆಕ್ಷನ್ಗೆ ನಿಲ್ಬೇಕು, ಆಮೇಲೆ ಅಪರ್ ಕಾಸ್ಟ್ ಅದ್ರಾಗ ಇರಬೇಕು. ಇವರೆಲ್ಲ ಕೂಡ್ಕೊಂಡು ಸಮಾಜದ ಆ ಊರಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಹೌದಾ? ಅದ್ರ ಸಲುವಾಗಿ ಪಂಚಾಯತಿನ ಸ್ಥಾಪನೆ ಮಾಡಿದ್ರು. ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಜನ ಅಷ್ಟೇ ಅಧಿಕಾರ ಮಾಡ್ಕೊತ ಹೊಂಟು ಬಿಡ್ತಾರೆ. ಅವ್ರಿಗೆ ತಮಗೆ ಯಾರಿಗೆ ಬೇಕೋ ಅದನ್ನ ಮಾಡ್ಕೊತ ಹೋಗ್ಬಿಡ್ತಾರೆ. ಬಟ್ ಇದು ಅದ್ರ ಉದ್ದೇಶ ಅದಲ್ಲ. ನೀವೆಲ್ಲರೂ ಕೂಡಬೇಕು. ನಿಮ್ಮ ಜನಾಂಗದ ಏನು ಲೋಪದೋಷಗಳು ಅಥವಾ ಕೊರತೆಗಳನ್ನು ನೀವು ನೀಗಿಸುವ ಕೆಲಸ ಮಾಡಬೇಕು. ಅದ್ರ ಸಂಬಂಧಿತ ಪಂಚಾಯತ್. ಅದು ಬಿಟ್ಟು ನಾ ಹೆಚ್ಚು ತಿನ್ನಬೇಕು, ನೀ ಹೆಚ್ಚು ತಿನ್ನಬೇಕು, ಈಗ ನಡೆದಿರೋದೇ ಅದೇ. ನಾ ಹೆಚ್ಚು ತಿನ್ನಬೇಕು, ನೀ ಹೆಚ್ಚು ತಿನ್ನಬೇಕು ಅಂತಲ್ಲ. ಇದು ನಾ ಹೆಚ್ಚು ಉಪಕಾರ ಮಾಡಬೇಕು, ನೀ ಹೆಚ್ಚು ಉಪಕಾರ ಮಾಡಬೇಕು ಅನ್ನೋದು ಇರೋದಿದು ಪಂಚಾಯತ್. ಹೌದಾ? ಅದಕ್ಕೆ ಎಲ್ಲಾ ಜನರನ್ನು ಯಾಕಲ್ಲಿ ಸೇರಿಸೋದು ಅಂತಂದ್ರೆ ಆಯಾ ಜನಾಂಗದ ಸಮಸ್ಯೆಗಳು ಏನದಾವ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆಯಾ ಜಾತಿಯ ಸಮಸ್ಯೆಗಳು ಏನದಾವ ಅಂತಂದ್ರೆ ಅವ್ರ ಲೀಡರ್ಗಳಿಗೆ ಗೊತ್ತಿರುತ್ತೆ. ಅದನ್ನ ಬಗೆಹರಿಸಬೇಕು. ಆಮೇಲೆ ಆಯಾ ಜಾತಿಯಲ್ಲಿ ಯಾರು ಹಿಂದುಳಿದವರದಾರು, ಯಾರು ಅವರಿಗೆ ಗೌರ್ಮೆಂಟ್ ಲಾಭಾಂಶಗಳನ್ನ ಕೊಡಬೇಕು, ಸ್ಕೀಮ್ಗಳನ್ನ ಕಲ್ಪಿಸಬೇಕು, ಎಲ್ಲ ಗೊತ್ತಿರ್ತೈತಿ. MG ನರೇಗಾ ಅದು ಯಾಕೆ ಮಾಡ್ತಾರೆ ಅಂದ್ರೆ ಇದ್ರ ಸಂಬಂಧಿ ಮಾಡ್ತಾರೆ. ಸಮಾಜದ ಕಟ್ಟ ಕಡೆ ವ್ಯಕ್ತಿಯು ಕೂಡ ಹಸಿವಿನಿಂದ ನರಳಬಾರದು ಅಂತೇಳಿ. ನೀವು ಎಲ್ಲ ಇದ್ದ ವ್ಯಕ್ತಿನ MG ನರೇಗಾದಾಗ ಬರೀಪ ನಿಮಗೆ 125 ದಿನ ಕೆಲಸ ಕೊಡ್ತೀವಿ ಅಂತ ಹೇಳಕ್ ಬರೋದಿಲ್ಲ. ಯಾರಿಗೆ ಕೆಲಸದ ಅವಶ್ಯಕತೆ ಐತೆಯೋ, ಯಾವ ಬಡವದಾನೋ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ ಈ ಸದಸ್ಯರೆಲ್ಲರೂ ಕೂತ್ಕೊಂಡೇನೆ. ಮನಿ ಸ್ಯಾಂಕ್ಷನ್ ಆಗ್ಯಾವ ಅಂತೇಳಿ ಬಡವರನ್ನ ಬಿಟ್ಟು ಶ್ರೀಮಂತರಿಗೆ ಮನಿ ಸ್ಯಾಂಕ್ಷನ್ ಮಾಡೋದು ಅದಲ್ಲ. ಯಾರಿಗೆ ಕಚ್ಚಾ ಮಣಿಗಳದಾವ ಅವ್ರಿಗೆ ಪಕ್ಕಾ ಮನಿ ಮಾಡಿ ಕೊಡಬೇಕು ಅಂತೇಳಿ ಮಣಿಗಳು ಬರ್ತವೆ. ಅದಕ್ಕೆ ವಾರ್ಡನ ಎಲ್ಲಾ ಸದಸ್ಯರು ಸೇರ್ಕೊಂಡು, ಪಂಚಾಯತಿ ಎಲ್ಲಾ ಸದಸ್ಯರು ಸೇರ್ಕೊಂಡು ಈ ವ್ಯಕ್ತಿ ಬಡೋದನ್ನ ಮೊದಲು ಇವ್ ಕೊಡ್ರಿ, ಆಮೇಲೆ ಇವ ಬಡೋದನ್ನ ಇವ್ ಕೊಡ್ರಿ ಅಂತ ಬರ್ತವೆ. ಅದೆಲ್ಲ ಬಿಟ್ಕೊಟ್ಟು ಈಗ ನಮ್ಮ ಜಾತಿಗೆ ಇಷ್ಟು ಕೊಡ್ರಿ, ನಿಮ್ ಜಾತಿಗೆ ಇಷ್ಟು ಕೊಡ್ರಿ ಅಂತ ನಡೆದವ, ಅದು ಸೆಕೆಂಡ್ರಿ, ಅದು ಏನಾರ ಇರಲಿ. ಬಟ್ ಪಂಚಾಯತ್ ಉದ್ದೇಶ ಇದು. ಇದಿಷ್ಟು ಮಾಹಿತಿ ಆರ್ಟಿಕಲ್ 40ರಲ್ಲಿ ಹೇಳಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 41 ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮತ್ತು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.